ನನ್ನ ಹೆಸರು ಪ್ರಭುಸ್ವಾಮಿ ಅಂತೇಳಿ. ಇದು ನಮ್ಮ ಜಿತಿನ್ ಪಿ ಗೌಡ ಫಸ್ಟ್ ಇಯರ್ಗೆ ನಮ್ಮ ವಿದ್ಯಾರ್ಥಿನ ಈ ಸ್ಕೂಲಿಗೆ ಜಾಯಿನ್ ಮಾಡಿದ್ವಿ. ಚಾಂಪಿಯನ್ ಸ್ಕೂಲ್ ಅಂತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿಗೆ ಭಾಳ ಅವಶ್ಯಕತೆ ಇತ್ತು. ಇದು ಒಂದು ಚಿಕ್ಕ ಪುಟ್ಟ ತಾಲೂಕಾದರೂ ಕೂಡ ಚಾಂಪಿಯನ್ ಕಾಲೇಜು ನಮ್ಮ ಈ ಭಾಗದ ಜನತೆಗೆ ಒಂದು ಅತ್ಯಂತ ಉತ್ತಮ ದರ್ಜೆಯ ಕೋಚಿಂಗ್ ಕೊಡ್ತಾಯಿದೆ. ಸೊ ನಮ್ಮ ಜಿತಿನ್ ಪಿ ಗೌಡ ಫಸ್ಟು ನವೋದಯಕ್ಕೆ ಎಲ್ಲ ಸೆಲೆಕ್ಷನ್ ಆಗಿದ್ದು. ನವೋದಯದಲ್ಲಿ 6 ವರ್ಷಗಳ ಕಾಲ ಅವಕಾಶ ಇತ್ತು. ಆದರೆ 10th ಆದಮೇಲೆ ಉದ್ದೇಶಪೂರ್ವಕವಾಗಿ ಚಾಂಪಿಯನ್ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ನಾವು ಈ ಸ್ಕೂಲಿಗೆ ಸೇರಿಸ್ತೀವಿ. ಕಾರಣ ಯಾಕಪ್ಪ ಅಂತಂದರೆ ಬೇರೆ ಬೇರೆ ಕಡೆ ಇದ್ದಂಥ ಫೆಸಿಲಿಟಿಗಳು ನಮ್ಮ ಶಿರಾ ತಾಲೂಕಿನಲ್ಲಿ ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳಂತ ಒಂದು ಸ್ಕೂಲ್ನಲ್ಲಿ ಈ ರೀತಿ ಒಂದು ಫೆಸಿಲಿಟಿ ಸಿಗ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಒಂದು ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಏನೇನು ಫೆಸಿಲಿಟಿ ಸಿಗ್ತದೆಯೋ ಆ ಎಲ್ಲ ಫೆಸಿಲಿಟಿಗಳು ಕೂಡ ಈ ಚಾಂಪಿಯನ್ ಸ್ಕೂಲ್ನಲ್ಲಿ ಮಾಡ್ತಾಯಿದ್ದಾರೆ. ಅದು JEE ಆಗಿರ್ಬೋದು, ಮತ್ತು ನೀಟ್ ಆಗಿರ್ಬೋದು, ಮತ್ತು ಬೋರ್ಡಿಂಗ್ ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಶಾಲೆ ಭಾಳ ಖುಷಿಯಾಗುತ್ತೆ. ಭಾಳ ವಿಶೇಷತೆ ಏನಪ್ಪ ಅಂದರೆ ಈ ಶಾಲೆಯಲ್ಲಿ ಬರೀ PUC ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದು ಭಾಳ ನನಗೆ ಖುಷಿಯಾಗಿರ್ತಕ್ಕಂಥ ಒಂದು ವಿಚಾರ. ಎರಡನೇ ಟಾಪಿಕ್ ಭಾಳ ಖುಷಿಯಾಗಿದ್ದೇನಪ್ಪ ಅಂದರೆ ಚಾಂಪಿಯನ್ ಕಾಲೇಜಿನಲ್ಲಿ ಬೇರೆ ಎಲ್ಲ ಕಾಲೇಜುಗಳಲ್ಲಿ 5 ಗಂಟೆ ನಂತರ ಮಕ್ಕಳುಗಳನ್ನ ಫ್ರೀ ಬಿಟ್ಬಿಡ್ತಾರೆ. ಆದರೆ ಈ ಕಾಲೇಜಿನಲ್ಲಿ 5 ಗಂಟೆ ನಂತರ ಅಂದರೆ ಸಂಜೆ ಕೂಡ 10-11 ಗಂಟೆವರೆಗೂ ಕೂಡ ಮಕ್ಕಳಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಪ್ರತಿಯೊಬ್ಬ ಲೆಕ್ಚರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಇಂಡಿವಿಜುವಲ್ ಕೇರ್ ಕಾಣ್ತಾರೆ. ಅದು ಅವರ ವೈಯಕ್ತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ತೊಗೊಳ್ತಾ ಇದ್ದಾರೆ. ಅದು ಭಾಳ ಖುಷಿ ಆಗ್ತಾಯಿದೆ. ಹಾಗೆ ಇಲ್ಲಿರ್ತಕ್ಕಂಥ ಟೀಚಿಂಗ್ ಫ್ಯಾಕಲ್ಟೀಸ್ಗಳು ಅಷ್ಟೇ ತುಂಬ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ಗಳನ್ನೆಲ್ಲ ಕರೆಸಿದ್ದಾರೆ. ಅದು ನಮ್ಮ ಈ ಭಾಗದ ಈ ಶಾಲೆಯ ಮತ್ತು ಈ ಒಂದು ಚಾಂಪಿಯನ್ ಶಾಲೆಯ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಮಗ ಫಸ್ಟ್ ಇಯರ್ ಇದರಲ್ಲಿ ನವೋದಯಲ್ಲಿ ಇದ್ದಿದ್ದರಿಂದ ಕೂಡ ಚಾಂಪಿಯನಿಗೆ ಬಂದಮೇಲೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಅದು ಈ ಇನ್ಸ್ಟಿಟ್ಯೂಷನ್ ಅವರ ಒಂದು ಸಾಧನೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನ್ನ ಮಗ ಕೂಡ ಒಂದು ಆವರೇಜ್ ಸ್ಟೂಡೆಂಟು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಚು ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಇಂಡಿವಿಜುವಲ್ ಅಟೆನ್ಷನ್ ಇದೆಯಲ್ಲ ಅದು ನಮ್ಮ ಮಗನಿಗೆ ಭಾಳ ಖುಷಿ ಆಗ್ತಾಯಿದೆ. ಇವತ್ತಿಗೂ ಕೂಡ ಫಸ್ಟ್ ಇಯರ್ PUCನಲ್ಲಿ 94% ತೆಗೆದಿದ್ದಾನೆ. ನೀಟ್ ತೊಗೊಂಡಿದ್ದಾನೆ. ಮುಂದೆ ಕೂಡ ತುಂಬ ಚೆನ್ನಾಗಿ ಒಂದು ಅಚೀವ್ಮೆಂಟ್ ಮಾಡ್ತೇನೆ ಅನ್ನೋ ಭರವಸೆ ನನಗೂ ಕೂಡ ಇದೆ. ಹಾಗೆ ಕೃಷ್ಣಮೂರ್ತಿ ಸರು ಮತ್ತು ಚೈತನ್ಯ ಮೇಡಮ್ ಅವರು ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಈ ಇನ್ಸ್ಟಿಟ್ಯೂಷನನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟನ್ನು ಕೂಡ ಕೊಡ್ತಾಯಿದ್ದಾರೆ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗಲಿ ಮತ್ತು ಇಲ್ಲಿರ್ತಕ್ಕಂಥ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಬೇರೆ ಏನೇ ಸಮಸ್ಯೆ ಆದರೂ ಬಂದರೂ ಕೂಡ ತಕ್ಷಣ ಸ್ಪಂದಿಸಿ ಅವರು ಏನು ಮಾಡಬೇಕೋ ಎಜುಕೇಷನ್ ವಿಚಾರದಲ್ಲಿ ಮತ್ತು ಆರೋಗ್ಯ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದು ನನಗೆ ಭಾಳ ಖುಷಿ ಆಗ್ತಾಯಿದೆ. ನಾನು ಒಬ್ಬ ಶಿಕ್ಷಕನಾದ್ದರಿಂದ ಈ ಕಾಲೇಜಿಗೆ ಸೇರ್ಸೋಕ್ಕಿಂತ ಮುಂಚೆ ಈ ಭಾಗದಲ್ಲಿ ಅನೇಕ ಜನರನ್ನೆಲ್ಲ ವಿಚಾರಿಸಿದೆ. ಮತ್ತು ಇಲ್ಲಿ ಸೇರಿಸಿರ್ತಕ್ಕಂಥ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಮಾತಾಡಿಸಿದ್ವಿ. ಅವರೆಲ್ಲರೂ ಕೂಡ ತುಂಬ ಖುಷಿಯಾದರು. ನನಗನ್ಸಿದ ಮಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೃಷ್ಣಮೂರ್ತಿ ಸರು ಮತ್ತು ಇವರು ಆಡಳಿತಾತ್ಮಕ ಹೇಳೋ ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗೇನು ಹಿಂದಿನ ಬ್ಯಾಚ್ಗಳಲ್ಲಿ ಆಗಿರ್ತಕ್ಕಂಥ ಡ್ರಾಬ್ಯಾಕ್ಗಳನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ಇನ್ನೂ ಲೆಕ್ಚರ್ಸ್ಗಳನ್ನ ಮತ್ತು ಹೆಚ್ಚು NITಗಳಿಂದ ಮತ್ತು IITಗಳಿಂದ ಕರ್ಸ್ಕೊಂಡು ಬಂದು ಈ ಇನ್ಸ್ಟಿಟ್ಯೂಷನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಆಸೆ ಹೊಂದಿದ್ದಾರೆ. ಕೃಷ್ಣಮೂರ್ತಿ ಸರ್ ಯಾವಾಗಲೂ ನಮಗೆ ಹೇಳ್ತಾ ಇರ್ತಾರೆ, ನಾನೊಂದು 10 ಜನನಾದರೂ ಕೂಡ IITಗೆ ತಗೊಂಡೋಗಿ ಕೈ ಹಿಡ್ಕೊಂಡು ತೊಗೊಂಡೋಗಿ ಬಿಡಬೇಕು ಅನ್ನೋದೊಂದು ಅವ್ರ ಆಸೆ ಇದೆ. ಹಾಗಾಗಿ ಅವ್ರ ಆಸೆ ಈಡೇರಲಿ ಅಂತ ಈ ಮೂಲಕವಾಗಿ ನಾನು ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ.